ಯಪ್ಪ ಯಪ್ಪ ಯಪ್ಪ, ಏನಿದು ಬಟ್ಟೆನ ಅಥವಾ ಮಿಷಿನ್ ಗನ್ನ? ದುಡ್ಡು 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 ಪಾಪ. ನೋಡ್ರಿ ರೀ, ಬರೀ 10 ನಿಮಿಷ ಬಟ್ಟೆನ ನೀಟಾಗಿ ಒಗೆದು ಒಣಗಾಕ್ದೆ. ಬಿಸಿಲು ಬೇರೆ ಇದೆ, ಸುಮ್ಮನೆ ಅಲ್ಲ. ಆ ಬಿಸಿಲಲ್ಲಿ ಒಣಗಾಕಿದ್ರು ಹಪ್ಳ ಆಗ್ಬಿಟ್ಟೈತಲ್ಲ ಗುರು ಬಟ್ಟೆ. ಓ ಮೈ ಗಾಡ್. ಬರೀ ಒಂದೇ ಒಂದು ತಿಂಗಳಾಗಿತ್ತು ಅಷ್ಟೇ ಬಟ್ಟೆ ತಗೊಂಡು. ಏನಂತಂದರೆ, ಯಾವುದಾದ್ರೂ ವಸ್ತುಲಿ ನೀರಿನ ಅಂಶ ಇಲ್ಲ ಅಂತಂದರೆ ಅದು ಪೂರ್ತಿ ಹಪ್ಳ ಆಗೋಯ್ತದೆ. ಅದಕ್ಕೆ ಇದೇ ಸಾಕ್ಷಿ. ಕ್ರಿಕೆಟ್ ಆಡ್ಬೋದು ಇದರಲ್ಲಿ, ಸುತ್ತಿಗೆ ಥರನೂ ಯೂಸ್ ಮಾಡ್ಬೋದು ಇದನ್ನು. ಆವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಟ್ಕಬಾರ್ದ. ದೇವರು ಈ -40ರಲ್ಲಿ ಈಗ ತಾನೇ ಮಾರ್ಕೆಟಿಂದ ಹಣ್ಣು ತರಕಾರಿ ತೊಗೊಂಬಂದೆ. ಎಸ್, ಈಗ ಇದನ್ನು ಬರೀ 5 ನಿಮಿಷ ಆಚೆ ಇಡೋಣ. ಆ್ಯಕ್ಚುಲಿ ನಾವಿರೋ ಅಂಥ ಯಾಕೂತಿಯಾದಲ್ಲಿ ಹಣ್ಣು ತರಕಾರಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಯಾಕಂದರೆ ಇವೆಲ್ಲ ಫ್ಲೈಟಲ್ಲಿ ಬರಬೇಕು. ಇದರ ಕ್ಯಾಪಿಟಲ್ಲು ಮಾಸ್ಕೋಯಿಂದ. ನೋಡ್ರಿ, ಹಣ್ಣು ತರಕಾರಿ ಎಲ್ಲ ರೆಡಿಯಾಗೈತೆ. ನೋಡ್ರಿ ಎಷ್ಟು ಕೋಲ್ಡ್ ಆಗ್ಬಿಟ್ಟೈತೆ ಇದು ಅಂತಂದರೆ. ಕ್ಯಾಪ್ಸಿಕಮ್ ಹಾಗೆ ಪೀಸ್ ಆಯ್ತೈತೆ. ಆಹಾ ಅಪ್ಪ ಎಲ್ಲ ಚಿಪ್ಸಾಗಿ ಹೋಗ್ತೈತೆ ಹಂಗೆ. ಕ್ಯಾಪ್ಸಿಕಮಿಂದ ಕ್ಯಾಪ್ಸಿಕಮ್ ಚಿಪ್ಸು. ಆಮೇಲೆ ಬಾಳೆಹಣ್ಣು ನೋಡ್ರಿ, ಈಸಿಯಾಗಿ ಕಟ್ಟಾಗ್ತೈತೆ. ಇದು ನಾರ್ಮಲ್ ಬಾಳೆಹಣ್ಣು ಆಯಿತಾ. ಈಗ ಫ್ರೋಝನ್ ಬಾಳೆಹಣ್ಣು ತಗೊಳ್ಳೋಣ. ನೋಡಿ, ಇದು ಫ್ರೋಝನ್ ಬಾಳೆಹಣ್ಣು. ಫೈನಲಿ ಕಟ್ಟಾಯಿತು. ಆದರೆ ಈ ಬಾಳೆಹಣ್ಣ ಮರದ ಥರ ಹಂಗೆ ಸಿಗಿಬೋದು ನೋಡ್ರಿ. ಅಪ್ಪ, ಬಾಳೆಹಣ್ಣು ಐಸ್ ಕ್ರೀಮ್ ಆಗೋಗೈತೆ. ಇಲ್ಲಿನ ಜನಗಳಂತೂ ಹೆಂಗೆ ಜೀವನ ಮಾಡ್ತಾರೆ ನಂಗಂತೂ ಗೊತ್ತಿಲ್ಲ ಗುರು. ಇಲ್ಲಿನ ಜನಗಳ ಜೀವನ ಸಿಕ್ಕಾಪಟ್ಟೆ ಕಷ್ಟ. ಆಮೇಲೆ ಆಪಲ್ನ ಕತೆ ಕೇಳೋದೇ ಬೇಡ. ಪಾಕಿಸ್ತಾನವ್ರು ಏನಾದರೂ ಜಾಸ್ತಿ ಬಾಲ ಬಿಚ್ಚಿದ್ರೆ ಇದರಿಂದನೇ ಹೊಡೆದಾಕ್ಬಿಡ್ಬೋದು. ಇವತ್ತು ನಾನು ಏನು ಮಾಡಕ್ಕೆ ಹೋಗ್ತಾ ಇದ್ದೀನಿ, ನನಗೆ ನಂಬಕ್ಕಾಗ್ತಾ ಇಲ್ಲ. ಬ್ರದರ್, ಮೀ ಹಿಯರ್. ಗುರು, ಪ್ರಾಣ ಗಿಣ ಹೋಗ್ಬಿಟ್ರೆ ಏನಪ್ಪ ಮಾಡೋದು? ಈಗ ಸಂಜೆ ಆಗ್ತಾ ಬಂತು. ಆಲ್ರೆಡಿ ಸನ್ಸೆಟ್ ಆಗೋಗಿದೆ. ಅಲ್ಲಿ -45ರಲ್ಲಿ ಥಂಡಿ ನೀರಿಗೆ ಬೀಳೋದು. ಮೀಟರ್ ಬೇಕು, ಮೀಟರ್. ಫಸ್ಟು ನೀರು ಗಿಳಿಯೋಕ್ಕಿಂತ ಮುಂಚೆ ಇದ್ರ ಮೇಲೆ ಕಟ್ಟಿರೋಂಥ ಐಸ್ನ ಹೊಡಿಬೇಕು. ನಿಜವಾಗ್ಲೂ ಇದ್ರೊಳಗಡೆ ಬೀಳ್ಬೇಕಂತ ಇನ್ನು ನನಗೆ ನಾನೇ ಪ್ರಶ್ನೆ ಕೇಳ್ಕೊತಾ ಇದೀನಿ. ದೇವ್ರು, ಲೆಟ್ಸ್ ಗೋ. ಎಕ್ಸರ್ಸೈಸ್ ಮಾಡ್ಬೇಕು ಫಸ್ಟು. ಯಾ 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 ಹೊಡಿ ಮಗ. ಗೋವಿಂದ. ಅರ್ಧ ಬಾಡಿ ಇಳ್ದಿದೆ ಒಳಗಡೆ.